ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಯಾರೆಲ್ಲ ನಿಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ರಿಲೇಟಿವ್ಸ್, ಫ್ರೆಂಡ್ಸು ಸರ್ಕಲ್ ಅಲ್ಲಿ ಯಾರೆಲ್ಲ ITI ಅಂಡ್ ಡಿಪ್ಲೊಮಾನ ರೀಸೆಂಟ್ ಆಗಿ ಪಾಸ್ ಔಟ್ ಆಗಿದ್ದಾರೆ, ಸೊ ಅವರಿಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ ನಾನು ತಂದಿದ್ದೀನಿ. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಅಂದಾಗ ಮಾತ್ರ ಈ ಒಂದು ಜಾಬ್ ಏನು, ಎಲ್ಲಿರೋದು ಪ್ರತಿಯೊಂದು ಅರ್ಥ ಆಗುತ್ತೆ. ಓಕೆ, ಸೊ ಮೊದಲೇದಾಗಿ ಈ ಒಂದು ಕಂಪ್ನಿ ಬಗ್ಗೆ ಮಾತಾಡೋದಾದ್ರೆ, ಕಂಪ್ನಿ ನೇಮ್ ಬಂದ್ಬಿಟ್ಟು ಇಂಡು MIM ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದು ಬಂದ್ಬಿಟ್ಟು ಹೊಸಕೋಟೆ ಅಂಡ್ ದೊಡ್ಡಬಳ್ಳಾಪುರ ಲೊಕೇಶನ್, 2 ಲೊಕೇಶನ್ ಇದೆ. ಓಕೆನಾ. ಅಂಡ್ ಇವರಲ್ಲಿ ಇರುವಂತಹ ಪೊಸಿಷನ್ಸ್ ಯಾವುದು ಅಂತ ಹೇಳಿದ್ರೆ ಮಷಿನ್ ಆಪರೇಟರ್, ಪ್ರೊಡಕ್ಷನ್ ಹೆಲ್ಪರ್ ಅಂಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅಂತ ಹೇಳಿ. ಓಕೆ, ಸೊ ಈ ಒಂದು 3 ಪೊಸಿಷನ್ ಇದೆ. ಈ ಒಂದು 3 ಪೊಸಿಷನ್ ಗೆ ಮಾತ್ರ ಹೈರ್ ಮಾಡ್ತಾ ಇರೋದು. ಓಕೆ, ಸೊ ಇವ್ರು ಏನೇನ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನ ರೆಡಿ ಮಾಡ್ತಾರೆ ಅಂಡ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ರೆಡಿ ಮಾಡ್ತಾರೆ. ಏರೋಸ್ಪೇಸ್ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಬರುತ್ತಲ್ವಾ ಅದನ್ನ ರೆಡಿ ಮಾಡ್ತಾರೆ. ಆಟೋಮೇಟಿವ್ ಪಾರ್ಟ್ಸ್, ಓಕೆ, ನಾವು ಬೈಕು, ಗಾಡಿ, ವೆಹಿಕಲ್ ಅಲ್ಲಿ ಯೂಸ್ ಮಾಡ್ತಲ್ಲ ಆ ಒಂದು ಪಾರ್ಟ್ಸ್ ನ ರೆಡಿ ಮಾಡ್ತಾರೆ. ಅಂಡ್ ಅದನ್ನ ಬಿಟ್ಟು ನಮ್ಮ ಇಂಡಿಯಾದ ಡಿಫೆನ್ಸ್ ಸಿಸ್ಟಮ್ಸ್ ಏನ್ ಪ್ರಾಡಕ್ಟ್ಸ್ ಬರುತ್ತೋ ಅದನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಕಂಪ್ನಿನ ನೀವು ಜಾಯ್ನ್ ಆಗ್ಬೇಕಂದ್ರೆ ಕೆಲವೊಂದು ಕ್ವಾಲಿಫಿಕೇಶನ್ ಇದೆ. ಆ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ನೀವು ರೀಸೆಂಟ್ ಆಗಿ ITI ಅಂದ್ರೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ಬೇಕು. ರೀಸೆಂಟ್ ಆಗಿ ಯಾವುದೇ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನೋ ರಿಕ್ವೈರ್ಮೆಂಟ್ ಇವಾಗ ಅವಶ್ಯಕತೆ ಇಲ್ಲ. ಓಕೆ, ಒಂದ್ ವೇಳೆ ನೀವು ITI ಮೇಲೆ ಅಪ್ಲೈ ಮಾಡ್ತೀನಿ ಅನ್ನೋದಾದ್ರೆ, ಒಂದ್ ವೇಳೆ ನೀವು ITI ಅಂಡ್ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತೀನಿ ಅಂದ್ರೆ, ITI ಮೇಲೆ ಅಪ್ಲೈ ಮಾಡ್ತೀನಿ ಅಂದ್ರೆ ಹೇಳಿದ್ರೆ ನಿಮ್ದು ಬಂದ್ಬಿಟ್ಟು ಫಿಟ್ಟರ್ ಅಂಡ್ ಎಲೆಕ್ಟ್ರಿಷಿಯನ್ ಆಗಿರ್ಬೇಕು. ಒಂದ್ ವೇಳೆ ನೀವು ಡಿಪ್ಲೊಮಾ ಮೇಲೆ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಮೆಕಾಟ್ರಾನಿಕ್ಸ್, ಈ ಒಂದು 3 ಮೇಲೆ ನೀವು ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ಒಂದು ಜಾಬಿಗೆ ಅಪ್ಲೈ ಮಾಡಿದ ಮೇಲೆ ಕಂಪ್ನಿ ಕಡೆಯಿಂದಾನೇ ನಿಮ್ಗೆ ರೂಮ್ ನ ಕೊಡ್ತಾರೆ. 3 ಟೈಮ್ಸ್ ಫುಡ್ ಕೂಡ ಕಂಪ್ನಿಯಿಂದಾನೇ ಕೊಡ್ತಾರೆ. ಕೆಲವೊಂದು ಪ್ಲೇಸಸ್ ಅಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಕಂಪ್ನಿನ ಅವ್ರ ಕಡೆಯಿಂದ ಕ್ಯಾಬ್ ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸ್ಯಾಲ್ರಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 13,000 ಇಂದ 17,000. ಅಂದ್ರೆ ನಾನು ನಿಮ್ಗೆ ಮೊದಲು ಹೇಳ್ದಂಗೆ ನೀವು ಯಾವ ಒಂದು ಪೊಸಿಷನ್ ಸೆಲೆಕ್ಟ್ ಮಾಡ್ತಿರೋ, ಲೈಕ್ ಮಷಿನ್ ಆಪರೇಟರ್, ಪ್ರೊಡಕ್ಷನ್ ಹೆಲ್ಪರ್ ಅಂಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಯಾಲ್ರಿ ಅವ್ರ ಕಂಪ್ನಿಯವರು ಎಷ್ಟು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಸೊ ಇವರು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 13,000 ಇಂದ 17,000 ಕೊಡ್ತಾರೆ. ಅದರ ಜೊತೆ ನಿಮ್ಗೆ ಹೇಳಿರೋ ಹಾಗೇನೆ PF, ESI ಇರುತ್ತೆ ಅಂಡ್ ಫ್ರೀ ಫುಡ್ ಅಂಡ್ ಅಕೊಮಡೇಷನ್ ಇರುತ್ತೆ 3 ಟೈಮ್ಸ್. ಓಕೆನಾ. ಅಂಡ್ ಓಡಾಡ್ಲಿಕ್ಕೆ ಏನಾದ್ರು ಅವಶ್ಯಕತೆ ಇದೆ ಅಂದ್ರೆ ಅವ್ರ ಕಡೆನೇ ಕ್ಯಾಬ್ ನ ಪ್ರೊವೈಡ್ ಮಾಡ್ತಾರೆ ಕಂಪ್ನಿ ರಿಲೇಟೆಡ್. ಓಕೆ, ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ರೀಸೆಂಟ್ ಆಗಿ ITI ಅಂಡ್ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ದಾರೆ, ಸೊ ಪ್ಲೀಸ್ ಈ ಒಂದು ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಅಂಡ್ ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ರು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. 100% ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ನಾನು ಬೇಕಾದ್ರೆ ನಿಮಗೆ ಈ ಒಂದು ಏನು ಅಪ್ಲೈ ಮಾಡಿದಾರ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಜಾಬ್ ಪೋಸ್ಟ್ ಮಾಡ್ತಾ ಇದ್ರು ಅವರ HR ನಂಬರ್ನು ಕೂಡ ನಾನು ಮೇಲೆಗಡೆ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹತ್ರ ಯಾವುದೇ ತರ ಅವ್ರ ಅಮೌಂಟ್ ನ ತಗೊಳ್ಳೋದಿಲ್ಲ, ಬಟ್ ನಿಮ್ದು ಕ್ವಾಲಿಫಿಕೇಶನ್ ನಾನು ಹೇಳಿರೋ ಹಾಗೇನೆ 18 ವರ್ಷದ ಮೇಲಾಗಿರ್ಬೇಕು, ರೀಸೆಂಟ್ ಆಗಿ ITI ಅಂಡ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕು. ಅಂಡ್ ನಾನು ಹೇಳಿರೋ ಹಾಗೆ ITI ಆದ್ರೆ ನೀವು ಫಿಟ್ಟರ್ ಅಂಡ್ ಎಲೆಕ್ಟ್ರಿಷಿಯನ್ ಅಂಡ್ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತೀನಿ ಅಂದ್ರೆ ಮೆಕ್ಯಾನಿಕಲ್ಸ್, ಎಲೆಕ್ಟ್ರಿಕಲ್ಸ್ ಅಂಡ್ ಮೆಕಾಟ್ರಾನಿಕ್ಸ್, ಈ 3 ಮೇಲೆ ನೀವು ಅಪ್ಲೈ ಮಾಡಬಹುದು. ಅಂಡ್ ಈ ಒಂದು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲೇ ಜಾಬ್ ಇದ್ರು ಕೂಡ ನಾ ಈ ಒಂದು ಯೂಟ್ಯೂಬ್ ಚಾನಲ್ ಫ್ರೀ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಸೊ ಧನ್ಯವಾದ ಸ್ನೇಹಿತರೆ, ನಿಮ್ಮೆಲ್ಲ ಪ್ರೀತಿಗೆ ಶುಭ ದಿನ.